ಇನ್ನು ಕೆಲಸಕ್ಕೆ ಹೋಗಿ ಬರುವಷ್ಟರಲ್ಲಿ ಖದೀಮರ ಕೈಚಳಕ ತೋರಿಸಿರುವ ಘಟನೆ ನೆಲಮಂಗಲ ಟೌನ್ ತಿಮ್ಮಶೆಟ್ಟಪ್ಪ ಲೇಔಟ್ನಲ್ಲಿ ನಡೆದಿದೆ. 9.80 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ದೋಚಿ ಕಳ್ಳರು ಎಸ್ಕೇಪ್ ಆಗಿರತಕ್ಕಂಥದ್ದು. ಮನೆ ಮಾಲೀಕಿ ಅನುರಾಧ ಕೆಲಸಕ್ಕೆ ತೆರಳಿದ್ದ ವೇಳೆ ಕೃತ್ಯ ನಡೆದಿದೆ. ಚಿನ್ನದ ನೆಕ್ಲೇಸ್, 7 ಉಂಗುರ, ಚಿನ್ನದ ಸರ ಸೇರಿದಂತೆ ಒಟ್ಟು 70 ಗ್ರಾಂ ಬಂಗಾರ ಮತ್ತು 100 ಗ್ರಾಂ ಬೆಳ್ಳಿ ಕಳವು ಮಾಡಿದ್ದು, ಈ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ, ನೆಲಮಂಗಲದಲ್ಲೇ 2 ಪ್ರಕರಣಗಳಾಗಿರ್ತಕ್ಕಂಥದ್ದು. ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕಳ್ಳರು ಅವರ ಕೈಚಳಕವನ್ನು ತೋರಿಸಿ ಕಳ್ಳತನವನ್ನು ಮಾಡಿಕೊಂಡು ಪರಾರಿ ಆಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಾಗಿಲಿನ ಆ ಬೀಗವನ್ನು ಯಾವ ರೀತಿ ಮುರಿದಿದ್ದಾರೆ ನೋಡಿ. ಅವರು ಪಾಪ ಒಬ್ಬರು ವೃದ್ಧೆ, ಇನ್ನೊಬ್ಬರು ಸಣ್ಣ ವಯಸ್ಸಿನ ಮಹಿಳೆ. ಪಾಪ ಕೆಲಸಕ್ಕೆ ಹೋಗಿದ್ದಾಳೆ ಮಹಿಳೆ, ಬರುವಷ್ಟರಲ್ಲಿ ಮನೆ ಕಳ್ಳತನ ಆಗಿದೆ. ಈ ಕಳ್ಳರ ಟಾರ್ಗೆಟ್ ಯಾವ ರೀತಿ ಇರುತ್ತೆ ಅಂದರೆ, ಹೊಂಚಾಗಿ ಕಾಯ್ತಾ ಇರ್ತಾರೆ ಅವರು, ಸಂಚು ರೂಪಿಸಿ ಕಳ್ಳತನ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಅಷ್ಟೇ, ಬಂಗಾರ, ದುಡ್ಡು, ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ಕೈಗೆ ಏನು ಸಿಗುತ್ತೆ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ಕಳ್ಳರು. ಈ ಕಳ್ಳರಿಗೆ ಮಾನವೀಯತೆ ಮತ್ತೊಂದು ಇನ್ನೇನು ಇರಲ್ಲ. ಇವ್ರಿಗೆ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಪೊಲೀಸರಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕಳ್ಕೊಂಡಿರ್ತಕ್ಕಂಥ ಮಹಿಳೆಯರು. ಸೊ ಇನ್ನೇನು ಪೊಲೀಸರು ಅವರ ತನಿಖೆ ನಡೆಸಬೇಕು, ಅವರನ್ನು ಬಂಧಿಸಬೇಕು. ಬಟ್ ಇಂಥ ಕಳ್ಳರು ಇರ್ತಾರಲ್ಲ, ಅವ್ರಿಗೆ ಶಿಕ್ಷೆ ಕೊಟ್ಟು ಆಚೆ ಬಿಡುವಂಥ ಪ್ರಯತ್ನ ಪಡಬಾರ್ದ್ರಿ. ಇವರು ಬದಲಾಗೋದಿಲ್ಲ. ಈ ಕಳ್ಳರು ಬದಲಾಗುವ ಲಕ್ಷಣಗಳೇ ಇಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ರೆಡಿಯಾಗಿ ಬಂದಿರ್ತಾರೆ ಅವರು ಜೈಲಿಗೆ ಹೋಗಿ. ಸೊ ಇವರನ್ನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಬಿಡಿ ಪೊಲೀಸರಿಗೂ ಕೂಡ. ಇವರು ಪರಿವರ್ತನೆ ಆಗುವಂಥವ್ರಲ್ಲ ಕಳ್ಳರು. ಇವರು ವೃದ್ಧೆ ಪಾಪ ಅವಳ ಮನೆಯನ್ನು ಬಿಟ್ಟಿಲ್ಲ, ವೃದ್ಧೆಯ ಮನೆಯನ್ನು ಬಿಟ್ಟಿಲ್ಲ. ಇನ್ನೊಬ್ಬರು ಪಾಪ ಕೆಲಸಕ್ಕೆ ಹೋಗುವಂಥ ಮಹಿಳೆ, ಅವರ ಮನೆಯನ್ನು ಕಳ್ಳತನ ಮಾಡಿದ್ದಾರೆ. ನೆಲಮಂಗಲದಲ್ಲಿ 2 ಪ್ರಕರಣಗಳಿವು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.